ನೋಡಿ ಇವಾಗ ನಾನು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ತೀನಿ ಅಂತ ತೋರಿಸ್ತಾ ಇರೋದು ನಿಮಗೆ. ನಾನು ಇವಾಗ ಯೂಸ್ ಮಾಡ್ತಾ ಇರೋ ಆ್ಯಪ್ ಬಂದ್ಬಿಟ್ಟು ಶಾರ್ಟ್ಕಟ್ ಅಂತ. ನಾನು ಇದು ಬಿಟ್ಟರೆ ಇನ್ಶಾರ್ಟು ಇವೆರಡರಲ್ಲಿ ನಾನು ವಿಡಿಯೋನ ಎಡಿಟ್ ಮಾಡೋ ಅಂಥದ್ದು. ಇವಾಗ ಈ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ, ಶಾರ್ಟ್ಕಟ್ ಆ್ಯಪು. ಇದು ಓಪನ್ ಆಯಿತು ನೋಡಿ. ನಾನು ಕ್ರಿಯೇಟ್ ಮಾಡಿರೋಂಥ ವೀಡಿಯೋಸ್ಗಳೆಲ್ಲ ಇದರಲ್ಲಿದೆ. ಆಲ್ರೆಡಿ ಎಡಿಟ್ ಆಗಿರೋದು ಅಥವಾ ಡ್ರಾಫ್ಟಲ್ಲಿ ಇಟ್ಟಿರೋದೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು ಡ್ರಾಫ್ಟಲ್ಲಿರೋ ವೀಡಿಯೋಸ್ಗಳನ್ನ. ನೀವು ಯಾವಾಗಾದರೂ ಬೇಕಾದ್ರೆ ಡಿಲೀಟು ಮಾಡ್ಬೋದು ಅಥವಾ ಇದರಲ್ಲಿರೋದನ್ನ ಯಾವಾಗ ಬೇಕಾದ್ರೂ ಸೇವು ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿರೋದು. ಅದು ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಫಸ್ಟ್ ಇವಾಗ ಸ್ಟಾರ್ಟಿಂಗ್ ನಾವು ಕ್ರಿಯೇಟ್ ಮಾಡೋಣ. ಇವಾಗ ಹೊಸ ವೀಡಿಯೋನ ನಾನು ಎಡಿಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ವೀಡಿಯೋ ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರೀ ವೀಡಿಯೋಸ್ಗಳೇ ಇರುತ್ತೆ. ಇಲ್ಲ ನೀವು ಫೋಟೋ ಎಡಿಟ್ ಮಾಡ್ತೀರಾ ಅಂದರೆ ಇಲ್ಲಿ ಫೋಟೋ ಸೆಕ್ಷನ್ಗೆ ಹೋದರೆ ಇಲ್ಲಿ ಬರೀ ಫೋಟೋಸ್ಗಳೇ ತೋರಿಸುತ್ತೆ. ಇವಾಗ ನಾನು ವೀಡಿಯೋಸ್ ಮಾತ್ರ ಎಡಿಟ್ ಮಾಡ್ತಾರೆ, ಅದರಿಂದ ವೀಡಿಯೋ ಸೆಕ್ಷನ್ಗೆ ಹೋಗಿದ್ದೀನಿ. ಇಲ್ಲಿ ನಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಷನ್ ಮಾಡ್ಕೋಬೋದು. ನಾನು ಬಂದ್ಬಿಟ್ಟು ನನ್ನ ಮಗಳದ್ದು ಪ್ರೀ ಬರ್ತ್ಡೇ ಶೂಟ್ ಮಾಡಿದ್ವಿ, ಅದನ್ನ ಯಾವ ರೀತಿ ಎಡಿಟ್ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇರೋದು. ನಾನು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ. ನೋಡಿ, ನಿಮಗೆ ಎಷ್ಟು ವೀಡಿಯೋಸ್ ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟೇ ಮಾಡಬೇಕು ಅನ್ನೋದೇನು ರೆಸ್ಟ್ರಿಕ್ಷನ್ ಏನಿಲ್ಲ. ಅಂದರೆ ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ನೀವು ಯಾವ ವಿಡಿಯೋ ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು. ಇವಾಗ ನಂದು ಸೆಲೆಕ್ಷನ್ ಆಯಿತು. ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಇರುತ್ತೆ. ಅಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಶಾರ್ಟ್ಕಟ್ದು ಮಾರ್ಕ್ ಬರುತ್ತೆ. ಅದನ್ನ ನಾವು ಇವಾಗ ರಿಮೂವ್ ಮಾಡ್ಕೋಬೇಕು. ಫಸ್ಟು ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದಕ್ಕೆ ನೆಟ್ ಆನ್ನಲ್ಲಿ ಇರಬೇಕು. ನಮಗೆ ನೆಟ್ನ ಆನ್ ಮಾಡಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿ ಇವಾಗ ನೋಡಿ ಇಲ್ಲಿ ವಾಚ್ ವಿಡಿಯೋ ಬಂತು. ವಾಚ್ ವಿಡಿಯೋನ ಕ್ಲಿಕ್ ಮಾಡಿ ವಿಡಿಯೋನ ವಾಚ್ ಮಾಡಿದಾಯಿತು ನಾವು. ಇವಾಗ ಈ ಥರ ಬಂತು. ಇಲ್ಲಿ ನೋ ಥ್ಯಾಂಕ್ಸ್ ಅಂತ ಇರುತ್ತೆ, ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಅದು ರಿಮೂವ್ ಆಗಿದೆ. ನೋಡಿ ರಿಮೂವ್ ಆಗಿದೆ. ನಾವು ಈ ಆ್ಯಪಲ್ಲೇ ನಮ್ಮ ವಿಡಿಯೋನ ಎಡಿಟ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗಲ್ಲ, ಅದ್ರದ್ದು ವಾಟರ್ ಮಾರ್ಕ್ ಆಲ್ರೆಡಿ ರಿಮೂವ್ ಆಗಿರೋದ್ರಿಂದ. ನಿಮ್ಗೆ ಇಲ್ಲಿ ರೇಷಿಯೋ ನೋಡಿ ಇಲ್ಲಿ 16:9 ಇದೆ. ನಿಮಗೆ ಬೇಕಂದರೆ ನಿಮ್ಗೆ ಯಾವ ರೇಷಿಯೋಸ್ ಬೇಕು ಆ ರೇಷಿಯೋಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು. 9:16, 16:9, 1:1 ಅಥವಾ ಒರಿಜಿನಲ್ಲು, ನಿಮ್ಗೆ ಯಾವ ರೇಷಿಯೋಗೆ ಬೇಕೋ ಆ ರೇಷಿಯೋಗೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ರೇಷಿಯೋನ ಇಲ್ಲಿ ಮೇನ್ ಡಿಸ್ಪ್ಲೇಲಿ ತೋರಿಸೋವಂಥದ್ದು. ನಾನಿವಾಗ 16:9 ರೇಷಿಯೋದಲ್ಲಿ ನಾನು ವಿಡಿಯೋನ ಎಡಿಟ್ ಮಾಡ್ತಾ ಇರೋದು, ಅಂದರೆ ಯೂಟ್ಯೂಬ್ಗೆ ವಿಡಿಯೋನ ಎಡಿಟ್ ಮಾಡ್ತಾ ಇರೋ ಅಂಥದ್ದು. ಇವಾಗ ನೋಡಿ ಈ ಥರ ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವೆಷ್ಟು ಅವರ್ಸ್ದಾಗಲಿ ನಾವೆಷ್ಟು ಮಿನಿಟ್ಸ್ದು ಎಷ್ಟು ನಿಮಿಷದ್ದು ನಾವು ವೀಡಿಯೋಸ್ನ ಇಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಇವಾಗ ಮೊದಲಿಗೆ ನಮಗೆ ಯಾವ್ಯಾವ ಪಾರ್ಟ್ ಬೇಡ ವಿಡಿಯೋದಲ್ಲಿ ಅದನ್ನು ನಾವು ಸ್ಪ್ಲಿಟ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ, ಡಿಲೀಟ್ ಮಾಡಬೇಕು. ನಮ್ಗೆ ಯಾವ್ದ್ಯಾವ್ದು ಬೇಡ ಆ ಪಾರ್ಟ್ನ ನಾವು ಫಸ್ಟು ಡಿಲೀಟ್ ಮಾಡ್ಕೋಬೇಕಾಗಿರೋ ಅಂಥದ್ದು. ಇವಾಗ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನನಗೆ ಇದು ಯಾವ ಪಾರ್ಟು ಬೇಡ ನನಗೆ ಇದರಲ್ಲಿ. ಅದು ನಿಮಗೆ ಯಾವುದು ಮೇನ್ ಪಾರ್ಟ್ ಬೇಕೋ ಆ ಪಾರ್ಟ್ ಮಾತ್ರ ನೀವು ಇದರಲ್ಲಿ ಇಟ್ಕೋಬೋದು. ನೋಡಿ ಇವಾಗ ವಿಡಿಯೋ ನನಗೆ ಇಷ್ಟು ಮಾತ್ರ ಬೇಕಾಗಿರೋದು. ನೋಡಿ ಇಲ್ಲಿಗೆ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಷನ್ ಆಪ್ಷನ್ ಬರುತ್ತೆ. ನೋಡಿ ಇಷ್ಟು ಆಪ್ಷನ್ಸ್ ಇಲ್ಲಿ ಕೇಳುತ್ತೆ. ನಮ್ಗೆ ಯಾವ್ದು ಬೇಕೋ ನಾವು ಚೂಸ್ ಮಾಡೋದು. ಫಸ್ಟು ನಾನು ಇವಾಗ ಈ ಕಡೆ ಪೋರ್ಷನ್ನ ನಾನು ಡಿಲೀಟ್ ಮಾಡಬೇಕು. ಅದಕ್ಕೆ ಸ್ಪ್ಲಿಟ್ ಅನ್ನೋ ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಇದು ಸೆಲೆಕ್ಟ್ ಆಯಿತು. ಇವಾಗ ನಮ್ಗೆ ಇದು ಬೇಡ ಅಲ್ವಾ, ಇದನ್ನು ನಾವು ಡಿಲೀಟ್ ಆಪ್ಷನ್ ಇಲ್ಲಿ ಇದೆಯಲ್ಲ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಇದು ಅದಷ್ಟು ಫುಲ್ಲು ಡಿಲೀಟ್ ಆಯಿತು. ಓನ್ಲಿ ನಮ್ಗೆ ಯಾವ ಪೋರ್ಷನ್ ಬೇಕು ಇಷ್ಟು ಮಾತ್ರ ನಮಗೆ ಸಿಕ್ತು. ಇವಾಗ ನಂಗೆ ಇಷ್ಟು ಮಾತ್ರ ಬೇಕಾಗಿರೋ ಅಂಥದ್ದು. ಇವಾಗ ಇದನ್ನೂ ಡಿಲೀಟ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಎಲ್ಲಿ ತನಕ ಸ್ಪ್ಲಿಟ್ ಮಾಡಬೇಕು ಅಲ್ಲಿ ತನಕ ನಾನು ವೀಡಿಯೋಸ್ನ ಮೂವ್ ಮಾಡ್ಕೋತಾ ಇದ್ದೀನಿ. ಇವಾಗ ನನಗೆ ಇಲ್ಲಿ ತನಕ ನನಗೆ ಬೇಕಾಗಿರೋ ಅಂಥದ್ದು. ಇವಾಗ ನಾನು ಸ್ಪ್ಲಿಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನನಗೆ ಈ ಪೋರ್ಷನ್ ಬೇಡ ಅಲ್ವಾ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಇವಾಗ ಡಿಲೀಟ್ನ ಮಾಡ್ತಾ ಇರೋವಂಥದ್ದು. ಇವಾಗ ಅದು ಡಿಲೀಟ್ ಆಯಿತು. ಇವಾಗ ಡಿಲೀಟ್ ಆದಮೇಲೆ ನನಗೆ ಇಷ್ಟು ಪೋರ್ಷನ್ ನನಗಿದೆ, ನನಗೆ ಇಷ್ಟು ಪೋರ್ಷನ್ ಸಾಕು ನನಗೆ.
ಇರೋವಂಥದ್ದು. ಅದೇ ಥರ ನಿಮ್ಗೆ ಯಾವುದೇದು ಬೇಕು ಅದು ಮಾತ್ರ ಡಿಲೀಟ್ ಮಾಡ್ಕೋಬೋದು. ನೀವು ಬೇಕಾದ್ರೆ ನೀವು ಶಾರ್ಟ್ ರೇಷಿಯೋದಲ್ಲೂ ನೀವು ಡಿಲೀಟ್ನ ಮಾಡ್ಕೋಬೋದು. ನೋಡಿ ಇವಾಗ ಇಷ್ಟಕ್ಕೆ ಬೇಕು ನನಗೆ, ಇಲ್ಲಿಗೆ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿದ್ದೀನಿ. ಡಿಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ವೀಡಿಯೋಸು ನೀವು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಇದು, ಇಲ್ಲಾಂದರೆ ಇವಾಗ ನೆಕ್ಸ್ಟ್ ಈ ವಿಡಿಯೋನ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನಾವು ಅದನ್ನ ನೋಡಿ, ಅದು ಈ ರೀತಿ ಇತ್ತು. ನಾವು ಬೇಕಾದ್ರೆ ಯಾವ ಕಡೆಗೆ ಬೇಕಾದ್ರೂ ನಾವು ಇದನ್ನ ರೊಟೇಟ್ ಮಾಡ್ಕೋಬೋದು. ನಮ್ಗೆ ಎಷ್ಟಕ್ಕೆ ಬೇಕು ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಇದನ್ನ ಡಿಲೀಟ್ ಮಾಡ್ಕೋಬೋದು. ಇಷ್ಟು ಶಾರ್ಟ್ ರೇಷಿಯೋದಲ್ಲೂ ಬೇಕಾದ್ರೆ ನಾವು ಸ್ಪ್ಲಿಟ್ ಮಾಡಿ ಡಿಲೀಟ್ನ ಮಾಡಿರ್ಬೋದು. ಅಂದರೆ ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ, ಯಾರಿಗೇ ಆದರೂ ಅಷ್ಟೇನೆ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತೀವಿ. ಅದಾದಮೇಲೆ ನಮಗೆ ಗೊತ್ತಾಗ್ಬಿಡುತ್ತೆ. ಯೂಸ್ ಮಾಡ್ತಾ ಇದ್ದಂಗೆ ನಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಬೇಕು, ಯಾವ ವಿಡಿಯೋ ಎಷ್ಟು ಎಡಿಟ್ ಬೇಕಾಗುತ್ತೆ, ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಿಧಾನಕ್ಕೆ ಒಂದೊಂದೇ ವಿಡಿಯೋನ ನೀವು ಎಡಿಟ್ ಮಾಡ್ಕೊಂಡು ಹೋದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ಇದೆಲ್ಲ ಆಯಿತು ನೋಡಿ. ಇವಾಗ ನನಗೆ ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ನಾನು ಕಟ್ ಮಾಡಿದ್ದಾಯಿತು. ಇವಾಗ ನೋಡಿ, ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಾ? ಇದು ವಾಯ್ಸ್ನ ನಾವಿಲ್ಲಿ ಆಫ್ ಮಾಡ್ಕೋಬೋದು. ಎಲ್ಲ ವೀಡಿಯೋಸ್ಗೂ ನೀವು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸಲ್ಲಿರೋವಂಥ ವಾಲ್ಯೂಮು ಕಡಿಮೆ ಆಗಿಬಿಡುತ್ತೆ. ಇಲ್ಲ ನಿಮಗೆ ಬರೀ ಒಂದೇ ವಿಡಿಯೋಗೆ ಮಾತ್ರ ಪರ್ಟಿಕ್ಯುಲರಾಗಿ ವಾಲ್ಯೂಮ್ ಕಡಿಮೆ ಆಗಬೇಕು, ಎಲ್ಲ ವಿಡಿಯೋದಲ್ಲಿ ಇರಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನೋಡಿ, ಇವಾಗ ಇದು ನಾನು ಆಫ್ ಮಾಡಿದ್ದೀನಿ. ಇವಾಗ ಎಲ್ಲ ವಿಡಿಯೋದಲ್ಲೂ ವಾಲ್ಯೂಮ್ ಕಮ್ಮಿ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ನೋಡಿ ಇವಾಗ ನಿಮಗೆ ಅದು ಕೇಳಿಸ್ತಾ ಇಲ್ಲ ನಿಮ್ಗೆ ಈ ವಿಡಿಯೋಗೆ ಬೇಕು, ನಮಗೆ ಇನ್ನು ಮಿಕ್ಕಿದ ಎಲ್ಲ ವಿಡಿಯೋದಲ್ಲೂ ನಿಮಗೆ ವಾಲ್ಯೂಮ್ ಕಡಿಮೆ ಆಗಲಿ ಅಂತಂದರೆ ಈ ಪರ್ಟಿಕ್ಯುಲರ್ ವಿಡಿಯೋಗೆ ಮಾತ್ರ ಸೆಲೆಕ್ಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೋಡಿ. ಈ ಥರ ಬರುತ್ತೆ ಆಪ್ಷನ್ಸು. ಅದರಲ್ಲಿ ಇಲ್ಲಿ ವಾಲ್ಯೂಮ್ ಅಂತ ಆಪ್ಷನ್ಸ್ ತೋರಿಸುತ್ತೆ. ಈ ವಾಲ್ಯೂಮ್ ಬಟನ್ ಮೇಲೆ ಆನ್ ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಬೇಕಾ, ಕಡಿಮೆ ಬೇಕಾ, ನಿಮ್ಮ ವಾಯ್ಸ್ ಎಷ್ಟು ವಾಲ್ಯೂಮ್ ಬೇಕು ಅಷ್ಟು ವಾಲ್ಯೂಮ್ನ ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಓಕೆ ಮಾಡಿದ್ರೆ ನೋಡಿ ಈ ವಿಡಿಯೋಗೆ ವಾಲ್ಯೂಮ್ ಇರಲ್ಲ. ನೋಡಿ ಈ ವಿಡಿಯೋಗೆ ವಾಲ್ಯೂಮ್ ಇದೆ. ಆ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಬೇಕಾದರೆ, ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಇವಾಗ ನಾವು ಎಷ್ಟು ಬೇಕು ಅಷ್ಟಕ್ಕೆ ಸ್ಪ್ಲಿಟ್ ಮಾಡಿದ್ದಾಯಿತು, ಕಟ್ಟು ಮಾಡ್ಕೊಂಡ್ವಿ. ನಮ್ಗೆ ಬೇಕಾಗಿರೋ ಪೋರ್ಷನ್ನ ನಾವು ಮಾಡ್ಕೊಂಡಿದ್ದಾಯಿತು. ನೋಡಿ 1 ನಿಮಿಷ ಇಲ್ಲಿ ಡ್ಯೂರೇಷನ್ ತೋರಿಸ್ತಿದೆ ಅಲ್ವಾ. ಇವಾಗ ನಂದು ವಿಡಿಯೋ ಸೆಲೆಕ್ಟ್ ಮಾಡಿದಾಗ ಇದ್ದಿದ್ದು 14 ನಿಮಿಷ ಸಮಥಿಂಗ್ ಎಷ್ಟೇ ಇತ್ತು. ಇವಾಗ 1 ನಿಮಿಷ ವೀಡಿಯೋಸ್ನ ನಾನು ಮಾಡ್ತಾ ಇರೋ ಅಂಥದ್ದು, ಅಷ್ಟಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಎಫೆಕ್ಟ್ ಆಪ್ಷನ್, ಇಲ್ಲಿ ನೋಡಿ ಇಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ಎಡಿಟ್ ಆಪ್ಷನ್ನು, ಮ್ಯೂಸಿಕ್ಕು, ಎಫೆಕ್ಟು, ಟೆಕ್ಸ್ಟು, ಸ್ಕ್ರಿಪ್ಟ್ ಕಟ್ಟು, ಕ್ಯಾಪ್ಷನ್ಸು, ಪಿಪ್ ಆ್ಯಂಡ್ ಸ್ಟಿಕ್ಕರು, ಫಿಲ್ಟರ್ಸು, ಅಂದರೆ ರೇಷಿಯೋ ಬ್ಯಾಕ್ಗ್ರೌಂಡ್ಸ್ ಅಂತ ಇದೆ. ಫಸ್ಟ್ ಆಫ್ ಆಲ್ ಇದು ಎಡಿಟ್ ಮೇಲೆ ಹೋದರೆ ಇದೆಲ್ಲ ಆಪ್ಷನ್ಸ್ ಅದೇ. ಸ್ಪ್ಲಿಟ್ ಬರುತ್ತೆ, ಇದು ಆನಿಮೇಷನ್ ಅಂದರೆ ಎಡಿಟ್ ಮಾಡೋದು ಯೂಸ್ ಆಗುತ್ತೆ. ಟ್ರಿಮ್ ಮಾಮೂಲಿ ಮಾಡಿದ್ಮೇಲೆ ಟ್ರಿಮ್ ಮಾಡಿ ಕಟ್ ಮಾಡೋ ಅಂಥದ್ದು ಇದು ಆಪ್ಷನ್ಸು. ಇದರಲ್ಲಿ ಸ್ಪೀಡು, ಇವಾಗ ನಮ್ಮ ವಿಡಿಯೋ ಸ್ಲೋ ಆಗಬೇಕಾ ಫಾಸ್ಟ್ ಆಗಬೇಕಾ ಅನ್ನೋದ್ರ ಮೇಲೆ ಫಸ್ಟು. ಇವಾಗ ನಾರ್ಮಲಾಗೂ ಇದು ವಿಡಿಯೋ 1 ನಿಮಿಷ ಇದೆ. ನಾನು ಇವಾಗ ಇದನ್ನ ಸ್ಲೋ ಆಗಿ ಮಾಡ್ತಾಯಿದ್ದೀನಿ, ಒಂದು 0.6ಗೆ ಇಡ್ತಾಯಿದ್ದೀನಿ. ಆವಾಗ ನೋಡಿ ಇದ್ರ ಮೇಲೆ ಓಕೆ ಕೊಟ್ಟರೆ ಓಕೆ ಆಗುತ್ತೆ. ಆವಾಗ ಇದು ಸ್ಲೋ ಆಗಿ ಬರುತ್ತೆ, ರೊಟೇಟ್ ಆಗೋ ಅಂಥದ್ದು ಇದು ಸ್ಲೋವಾಗಿ ತೋರಿಸುತ್ತೆ. ಇಲ್ಲ ನಿಮಗಿದು ಫಾಸ್ಟಾಗಿ ಬೇಕು ವಿಡಿಯೋ ಅಂತ ಅಂದರೆ ಅದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪೀಡ್ ಆಪ್ಷನ್ ಮೇಲೆ, ಇವಾಗ ಇಲ್ಲಿ ನಿಮಗೆ ಎಷ್ಟು ಬೇಕು ನಿಮ್ಮ ಸ್ಪೀಡ್, 2 ಸೆಕೆಂಡ್ ಬೇಕಾ ಇಲ್ಲ ಇನ್ನೂ ಜಾಸ್ತಿ ಬೇಕಾ ನೋಡಿ. ಇವಾಗ ಓಕೆ ಮಾಡಿದ್ರೆ ಇದು ವಿಡಿಯೋ ಇಷ್ಟು ಫಾಸ್ಟಾಗಿ ನಿಮಗೆ ವರ್ಕ್ ಆಗುತ್ತೆ.
ನಿಮಗೆ ಯಾವ ರೀತಿ ಯಾವ ವಿಡಿಯೋ ಸ್ಲೋ ಆಗಬೇಕು ಫಸ್ಟ್ ಆಗಬೇಕು ಅನ್ನೋದನ್ನ ನೀವು ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿರೋ ಅಂಥದ್ದು. ಇವಾಗ ಈ ಆಪ್ಷನ್ಸ್ ಆಯಿತು. ಈಗ ಇದಾದಮೇಲೆ ಕ್ರಾಪು, ಅಕಸ್ಮಾತ್ ಇದು ನೀವು ಫೋಟೋಗೆ ಆಗಲಿ ವಿಡಿಯೋಗೆ ನೀವು ಕ್ರಾಪ್ ಇವಾಗ ಇಷ್ಟು ಬೇಡ ನಿಮಗೆ, ಬ್ಯಾಕ್ಗ್ರೌಂಡ್ ಎಲ್ಲ ಕಾಣಿಸ್ತಾ ಇರೋ ಅಂಥದ್ದು ಹಿಂದೆದು ಬ್ಯಾಕ್ಗ್ರೌಂಡ್ ಆಗಲಿ ಸೈಡ್ದೆಲ್ಲ ನಿಮ್ಗೆ ಬೇಡ ಅಂದರೆ ಇಲ್ಲಿ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಮಾಡ್ಕೋಬೋದು. ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿ ನೀವು ಕ್ರಾಪ್ನ ಮಾಡ್ಕೋಬೇಕಾಗಿರೋ ಅಂಥದ್ದು ವೀಡಿಯೋಸ್ ಅಂತೆಲ್ಲ ಫೋಟೋಸು ಅಷ್ಟೇ ಇದು ಯೂಸ್ ಆಗುತ್ತೆ. ನೋಡಿ ಇಲ್ಲೂ ರೇಷಿಯೋಸಲ್ಲಿ ನಿಮ್ಗೆ ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ವೀಡಿಯೋನ ನೀವು ಇಲ್ಲಿ ರೇಷಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟು ರೇಷಿಯೋಗೆ ಬೇಕೋ ಅದು ಅಲ್ಲಿಗೆ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಅಥವಾ ಇಲ್ಲಿ ನೋಡಿ 9:16 ಮಾಡಿದ್ರೆ ಇದು ಇಷ್ಟಿಗೆ ಮಾತ್ರ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನೀವೇ ಮಾಡಬೇಕು ಅನ್ನೋದು ಏನಿರೋಲ್ಲ. ಇಲ್ಲಿ ಓಕೆ ಮೇಲೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಕೆ ಆಗುತ್ತೆ. ಅದು ಬಿಟ್ಟು ಇಲ್ಲಿ ಮಿರರ್ ಆಪ್ಷನ್ಸ್ ಇದೆ. ಮಿರರ್ ಉಲ್ಟಾ ಆಪೋಸಿಟ್ಟು ಆಪ್ಷನ್ಸು ತೋರಿಸುತ್ತೆ. ನಮ್ಗೆ ಅದೇನು ಅವಶ್ಯಕತೆ ಇಲ್ಲ. ಇಲ್ಲಿ ರೊಟೇಟ್ ಆಪ್ಷನ್ ಕೊಡ್ತಾಯಿದ್ದೀನಿ ನೋಡಿ, ರೊಟೇಟು ನೀವು ಯಾವ ರೀತಿಯಾದ್ರು ಮಾಡ್ಕೋಬೋದು. ಇದಾದಮೇಲೆ ನೆಕ್ಸ್ಟು ಮ್ಯೂಸಿಕ್. ಫಸ್ಟೇ ನಾವು ಮ್ಯೂಸಿಕ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಎಫೆಕ್ಟ್ನ ನಾನು ಆ್ಯಡ್ ಮಾಡ್ತಾ ಇರೋಂಥದ್ದು. ಈಗ ಎಫೆಕ್ಟ್ಗೆ ಹೋಗ್ತಾಯಿದ್ದೀನಿ ಆಪ್ಷನ್ಸು. ನೋಡಿ ಇದು ಆ್ಯಪುನ ನೀವು ಎಡಿಟ್ ಮಾಡಬೇಕಾದ್ರೆ ನೆಟ್ ಅವಶ್ಯಕತೆ ಇದ್ದೇ ಇರುತ್ತೆ, ಇಲ್ಲಾಂದರೆ ಇದು ಎಫೆಕ್ಟ್ ಎಲ್ಲ ನಿಮಗೆ ಡೌನ್ಲೋಡ್ ಆಗಲ್ಲ. ಅದರಿಂದ ಇವಾಗ ಈ ವಿಡಿಯೋಗೆ ಯಾವುದು ಚೆನ್ನಾಗಿರುತ್ತೆ ಎಫೆಕ್ಟು ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇದೆಲ್ಲ ಆಪ್ಷನ್ಸು ತೋರಿಸ್ತಾ ಇರುತ್ತೆ ನಿಮಗೆ ಯಾವುದು ಬೇಕಾಗುತ್ತೆ ಅನ್ನೋದು. ನೋಡಿ ಇಷ್ಟೊಂದು ವೆರೈಟೀಸ್ ಆಫ್ ಎಫೆಕ್ಟ್ಸ್ ಇದೆ ಇದರಲ್ಲಿ. ನೋಡಿ ಇದರಲ್ಲೇ ಸುಮಾರು ಥರ ಎಫೆಕ್ಟಲ್ಲೇ ಸುಮಾರು ನೋಡಿ ಎಷ್ಟೊಂದು ಇದ್ದಾವೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು ಎಷ್ಟಾದರೂ ಬೇಕಾದ್ರೂ. ತುಂಬ ಚೆನ್ನಾಗಿದೆ ಆ್ಯಪ್ ಎಡಿಟ್ ಮಾಡೋದಕ್ಕೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಡಿಟ್ ಮಾಡೋದ್ಮೇಲೆ. ಆಪ್ಷನ್ಸು ವೆರೈಟೀಸ್ ಆಫ್ ಆಪ್ಷನ್ಸ್ ಇದ್ದಾವೆ ನೋಡಿ. ಇದು ತಗೊಂಡಿದ್ದೀನಿ ನಾನು. ಇವಾಗ ಇಲ್ಲಿ ಓಕೆ ಮಾಡಿದ್ರೆ ಇವಾಗ ಈ ಎಫೆಕ್ಟ್ನ ನೀವು ಇಲ್ಲ ವಿಡಿಯೋ ಸ್ಟಾರ್ಟಿಂಗ್ ಮಾತ್ರ ಬೇಕು ಅಂದರೆ ನೀವು ಇಲ್ಲಿಗೆ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ ಇದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಮಾತ್ರ ಬರುತ್ತೆ. ಇಲ್ಲ ನಿಮಗೆ ಇಡೀ ಫುಲ್ ವೀಡಿಯೋಸ್ಗೆ ನಮ್ಗೆ ಬೇಕು ಅಪ್ಲೈ ಮಾಡಬೇಕಂದ್ರೆ ಅದನ್ನ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ತನಕ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆವಾಗ ಅದು ಫುಲ್ ವೀಡಿಯೋಸು ನಮಗೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಇವಾಗ ನಾನು ಇದಕ್ಕೆ ಬೇರೆ ಆಪ್ಷನ್ಸ್, ಇವಾಗ ಬೇರೆ ಎಫೆಕ್ಟ್ನ ತಗೋತಾ ಇದ್ದೀನಿ. ಈ ವಿಡಿಯೋಗೆ ಬಂದ್ಬಿಟ್ಟು ಇಲ್ಲೇ ಡೈರೆಕ್ಟಾಗಿ ಕೇಳುತ್ತೆ ಆ್ಯಡ್ ಮಾಡೋದಿದ್ರೆ ಎಫೆಕ್ಟ್ನ ಆ್ಯಡ್ ಮಾಡ್ಬೋದು. ನೋಡಿ ನಾನು ಇವಾಗ ಬೇರೆ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಇದಕ್ಕೆ ನೋಡಿ ಈ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ಓಕೆ ಕೊಡ್ತಾಯಿದ್ದೀನಿ. ಇದನ್ನು ನನಗೆ ಪೂರ್ತಿ ಬೇಡ ನನಗೆ ಈ ವಿಡಿಯೋಗೆ. ಇದಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಂದರೆ ಸಾಕು ನನಗೆ. ನೋಡಿ ಈ ಥರ ಅಡ್ಜಸ್ಟ್ ಮಾಡಿ ಇವಾಗ ನಾನು ಒಂದ್ಸತಿ ಚೆಕ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಎಫೆಕ್ಟ್ ಬರುತ್ತೆ ಅಂತ. ಈಗ ಇದಾಯಿತು. ನೀವು ಬೇಕಾದ್ರೆ ಇಲ್ಲೂ ಆ್ಯಡ್ ಮಾಡ್ಬೋದು. ಇದೊಂದೇ ಎಫೆಕ್ಟ್ ಅಲ್ಲ, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇರೋ ಅಂಥದ್ದು. ಇದ್ರ ಮೇಲೆ ಆ್ಯನಿಮೇಷನ್ನು ಅಂದರೆ ಅದ್ರ ಮೇಲೂ ನಾವು ಬೇಕಾದರೆ ಎಫೆಕ್ಟ್ಗಳನ್ನ ನಾವು ಕೊಟ್ಕೋಬೋದು. ನೋಡಿ ಈ ಥರ ಬರುತ್ತೆ. ಸೆಲೆಕ್ಟ್ ಮಾಡಿದ್ದೀನಿ. ಇದು ಡ್ಯೂರೇಷನ್ ಪ್ರಕಾರ ನಮ್ಗೆ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅನ್ನೋದು ನಾವಿಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು. ಇವಾಗ ಇಲ್ಲಿ ಓಕೆ ಆಪ್ಷನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಈ ರೀತಿ ನಮಗೆ ಓಪನ್ ಆಗುವಂಥದ್ದು. ಇವಾಗ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಎಫೆಕ್ಟ್ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ನೋಡಿ ಅಂತ ಬಂತು. ಇದು ನನಗೆ ಫುಲ್ಲು ವಿಡಿಯೋ ಇರಲಿ, ಈ ಎಫೆಕ್ಟ್ ಬಂದ್ಬಿಟ್ಟು ಈ ವಿಡಿಯೋಗೆ ಫುಲ್ ಇರಲಿ ಅಂದ್ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ತಾ ಇರೋವಂಥದ್ದು ಫುಲ್ ವಿಡಿಯೋಗೆ. ಇವಾಗ ನಾನು ಇದನ್ನ ಚೆಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಇಂಟರ್ಫೇಸ್ ಅಂತ ಅಂದ್ಬಿಟ್ಟು. ಇದು ಎಫೆಕ್ಟ್ ಎಲ್ಲ ರೆಡಿ ಮಾಡಿದಾದಮೇಲೆ ನಾವು ನೆಕ್ಸ್ಟ್ ಆಪ್ಷನ್ಸ್ ಬಂದುಬಿಟ್ಟು ನೋಡಿ ಇಲ್ಲಿ ನಮಗೆ ಟೆಕ್ಸ್ಟ್ ಏನಾದರೂ ಬೇಕಂದರೆ ಟೆಕ್ಸ್ಟ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು, ಇಲ್ಲೇ ತೋರಿಸ್ತಾರೆ. ಇವಾಗ ನಾನು ಮ್ಯೂಸಿಕ್ನ ನಾನು ಸೆಲೆಕ್ಟ್ ಮಾಡ್ತಾ ಇರೋ ಅಂಥದ್ದು. ಇಲ್ಲಿ ಮ್ಯೂಸಿಕ್ ಇಲ್ಲೂ ಆಪ್ಷನ್ಸ್ ಇದೆ, ಇಲ್ಲೂ ಆಪ್ಷನ್ಸ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮ್ಯೂಸಿಕಲ್ಲೂ ಅಷ್ಟೇ, ನಿಮ್ಮದು ಸೌಂಡ್ ಎಫೆಕ್ಟ್ ಏನಾದರೂ ಬೇಕಂದರೆ ನಾವಿಲ್ಲಿ ಸೌಂಡ್ ಎಫೆಕ್ಟ್ನ ನಾವು ಕೊಟ್ಕೋಬೋದು ಇಲ್ಲಿ. ಇಲ್ಲ ನಮ್ಮ ಹತ್ರ ಒಂದು ವಿಡಿಯೋ ಇದೆ, ಅದ್ರ ಆಡಿಯೋನ ನಾವಿಲ್ಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೂ ನಾವು ಮಾಡ್ಕೋಬೋದು. ನೋಡಿ ಇವಾಗ ವಿಡಿಯೋನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದ್ರದ್ದು ಆಡಿಯೋನ ನಾವು ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಆ ಥರ ನಾವೇನು ಬರೀ ಮ್ಯೂಸಿಕಲ್ಲೇ ನಾವು ಮಾಡ್ಕೋಬೇಕು ಅನ್ನೋದು ಏನಿಲ್ಲ ಮಾಡೋವಂಥದ್ದು. ಇಲ್ಲಿ ವಾಯ್ಸ್ ಓವರ್ ಕೊಟ್ಕೋಬೋದು ನಿಮ್ಗೆ ಬೇಕಾಗಿರೋವಂಥದ್ದು. ಇಲ್ಲಾಂದರೆ ನಿಮ್ಮ ಗ್ಯಾಲರಿಲಿ ಇರುತ್ತಲ್ಲ ನಿಮ್ಮ ಮೈ ಫೈಲ್ಸಲ್ಲಿ ಇರೋ ಆಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಫೈಲ್ಸಲ್ಲಿ ಇರೋ ಆಡಿಯೋನ ಸೆಲೆಕ್ಟ್ ಮಾಡ್ತಾ ಇರೋ ಅಂಥದ್ದು. ನೋಡಿ ಈ ಆಡಿಯೋನ ಸೆಲೆಕ್ಟ್
ಈ ಆಡಿಯೋನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಎಲ್ಲಿಂದ ಬೇಕು ಅನ್ನೋದು ನಾವು ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲಿಗೆ. ಅದನ್ನ ನಿಮ್ಗೆ ಯಾವ ವಿಡಿಯೋಗೆ ಬೇಕು ಈ ಮ್ಯೂಸಿಕ್ಕು ಅನ್ನೋದನ್ನ ನಾವು ಈ ಥರ ಸೆಲೆಕ್ಟ್ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೋಬೋದು ನೋಡಿ. ಇಲ್ಲ ನಿಮಗೆ ಈ ವಿಡಿಯೋಗೆ ಮಾತ್ರ ಈ ಮ್ಯೂಸಿಕ್ ಬೇಕು ಅಷ್ಟೇ, ಇದಿಷ್ಟು ಡ್ಯೂರೇಷನ್ಗೆ ಮಾತ್ರ ಬೇಕು ಅಂದರೆ ಇದನ್ನೂ ಅಷ್ಟೇ ಇಲ್ಲಿ ಸ್ಪ್ಲಿಟ್ಗೆ ಹೋಗಿ ಕಟ್ ಮಾಡಿ ಈ ಪೋರ್ಷನ್ನ ಡಿಲೀಟ್ ಮಾಡಿ, ನಿಮಗೆ ಇದಕ್ಕೆ ಬೇರೆ ಮ್ಯೂಸಿಕ್ ಬೇಕು ಅಥವಾ ಬೇರೆ ವಾಯ್ಸ್ ಓವರ್ ಕೊಡ್ತೀವಿ ಅಂತಂದರೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ವಾಯ್ಸ್ ಓವರ್ ಮೇಲೆ. ಇಲ್ಲ ಅಂದರೆ ಲೋಕಲಾಗಿ ಹೋಗಿ ಇಲ್ಲಿ ನಾವು ಬೇರೆ ಮ್ಯೂಸಿಕ್ನ ನಾವು ಕ್ಲಿಕ್ ಮಾಡ್ಕೋಬೋದು ನೋಡಿ. ಇವಾಗ ಬೇರೆ ಮ್ಯೂಸಿಕ್ ಬರುತ್ತೆ. ನೋಡಿ ಈ ಥರ ಮ್ಯೂಸಿಕ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಇದಾದಮೇಲೆ ನಾವು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಿಲ್ಟರ್ನ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮಗೆ ಬೇಕಾದರೆ ಇವಾಗ ಪಿಪ್ ಆ್ಯಂಡ್ ಸ್ಟಿಕ್ಕರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದಕ್ಕೆ ನೀವು ಬೇಕಾದರೆ ಫೋಟೋನೇ ಆಗಲಿ ವಿಡಿಯೋನೇ ಆಗಲಿ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಫೋಟೋ ಆಪ್ಷನ್ಗೆ ಹೋದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಫೋಟೋ ಇವಾಗ ಕ್ಲಿಕ್ ಮಾಡಿ ಆ್ಯಡ್ ಮಾಡಿದ್ರೆ ಈಗ ಇದ್ರ ಮೇಲೆ ಫೋಟೋನ ಬೇಕಾದ್ರೆ ನಾವು ವಿಡಿಯೋ ಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು. ಹಿಂಗೆ ಫೋಟೋನೂ ಕೂಡ ನೀವು ಎಲ್ಲರೂ ಒಂದು ಕಡೆ ಹಿಂಗೆ ವಿಡಿಯೋನ ಅಡ್ಜಸ್ಟ್ ಮಾಡ್ಬೋದು. ವಿಡಿಯೋಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ನಾವು ಇದನ್ನ ಆ್ಯಡ್ ಮಾಡ್ಕೋಬೋದು. ಇದಾದಮೇಲೆ ನೋಡಿ ನಾನು ನೆಕ್ಸ್ಟು ಇವಾಗ ಫಿಲ್ಟರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಫಿಲ್ಟರ್ ಆಪ್ಷನ್ಸ್ ಇದೆಯಲ್ಲ, ಅಲ್ಲಿಗೆ ಯಾವ ಫಿಲ್ಟರ್ ಬೇಕು ಅಂತ ಇವಾಗ ನಾನು ಈ ವಿಡಿಯೋಗೆ ಫಿಲ್ಟರ್ ಮ್ಯಾಚ್ ಆಗುತ್ತಾ ಅಂತ ನೋಡ್ಕೋತಾ ಇದ್ದೀನಿ. ನಿಮ್ಗೆ ಇದೇ ಫಿಲ್ಟರ್ ಎಲ್ಲ ವಿಡಿಯೋಗೂ ಬೇಕು ಅಂತಂದರೆ ಬೇಕಾದ್ರೆ ನೀವು ಇಲ್ಲಿ ಅಪ್ಲೈ ಟು ಆಲ್ ಅಂತ ಕೊಟ್ಟರೆ ಅದು ಎಲ್ಲ ವಿಡಿಯೋಗೂ ಅಪ್ಲೈ ಆಗುತ್ತೆ. ಇಲ್ಲ ನಾವು ಒಂದೊಂದು ವಿಡಿಯೋಗೆ ಒಂದೊಂದು ಫಿಲ್ಟರ್ ನಾನು ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿ ಇಷ್ಟೊಂದು ಫಿಲ್ಟರ್ಸ್ ಇದೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿರೋವಂಥ ಫಿಲ್ಟರ್ ನಿಮಗೆ ಯಾವ ಸೂಟಬಲ್ ಇರುತ್ತೋ ಅದನ್ನ ಯೂಸ್ ಮಾಡ್ಬೋದು. ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಇದು ನಾನು ಎಲ್ಲ ವೀಡಿಯೋಸ್ಗೂ ಅಪ್ಲೈ ಮಾಡಿರೋ ಅಂಥದ್ದು. ಅದನ್ನ ನೋಡಿ ಇವಾಗ ಫುಲ್ ವಿಡಿಯೋ ತೋರಿಸ್ತೀನಿ ನಾನು ಯಾವ ರೀತಿ ಎಡಿಟ್ ಮಾಡಿದೆ ಅಂತ ಅಂದ್ಬಿಟ್ಟು. ಇವಾಗ ಫೈನಲಾಗಿ ನಾನು ಯಾವ ರೀತಿ ವೀಡಿಯೋಸ್ನ ಎಡಿಟ್ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ ವಿಡಿಯೋ. ಇವಾಗ ಇದಿಷ್ಟು ವಿಡಿಯೋ ಎಡಿಟ್ ಆದಮೇಲೆ ನಿಮ್ಗೆ ಇನ್ನೇನಾದರೂ ಎಕ್ಸ್ಟ್ರಾ ಇವಾಗ ಟೆಕ್ಸ್ಟೇ ಆಗಲಿ ಇನ್ನೇನಾದರೂ ನೀವು ಆ್ಯಡ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಬೇಕಾದರೆ ಇಲ್ಲಿ ಮಾಡ್ಕೊಬಂದು. ತುಂಬ ವೆರೈಟೀಸ್ ಆಫು ಎಲ್ಲ ಇದೆ. ಇಲ್ಲಾಂದರೆ ನಿಮಗೆ ಇನ್ನೇನಾದರೂ ವೀಡಿಯೋಸ್ನ ನೀವು ಇವಾಗ ಇದೊಂದು ಸೆಲೆಕ್ಟ್ ಮಾಡಲಿಲ್ಲ, ನಾವು ವೀಡಿಯೋಸ್ ಮರ್ತೋಗ್ಬಿಟ್ವಿ ಅಂದರೆ ಅದು ಯಾವ ವೀಡಿಯೋ ಆದಮೇಲೆ ಬರಬೇಕು ಅಂತಂದರೆ ನೋಡಿ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿ ಇವಾಗ ನಿಮಗೆ ಇಲ್ಲಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಬೇರೆ ಬರಬೇಕಿತ್ತು ಅಂತ ಇದ್ದರೆ ನೀವು ಇದ್ರ ಮೇಲೆ ಕ್ಲಿಕ್ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲಸ್ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ವೀಡಿಯೋಸ್ ಮತ್ತು ಫೋಟೋಸು ಅಲ್ಲಿಗೆ ನೀವು ಯಾವುದಾದ್ರು ಒಂದು ವೀಡಿಯೋಸ್ನ ಇವಾಗ ಈ ವಿಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ಇವಾಗ ಇದಾಗಿದ ತಕ್ಷಣ ಇವಾಗ ಇದೇ ವಿಡಿಯೋನೇ ಇಲ್ಲಿ ಶೋ ಆಗೋ ಅಂಥದ್ದು. ಆಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ಎಕ್ಸ್ಪರ್ಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೇಳುತ್ತೆ ವಾಚ್ ಟು ಅನ್ಲಾಕ್ ಅಂತ ಬರುತ್ತೆ. ಆ್ಯಡ್ನ ನೋಡಿದ್ರೆ ಅದು ಅನ್ಲಾಕ್ ಆಗುತ್ತೆ ಸೇವ್ ಮಾಡೋದಕ್ಕೆ ಅಂತ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ನಾನು ಆ್ಯಡ್ನ ನೋಡಿದ್ದಾಯಿತು. ಈಗ ನೋಡಾದ್ಮೇಲೆ ಈ ಥರ ಸೇವ್ ಆಗ್ತಾಯಿದೆ. ಇದು ಫುಲ್ ರೌಂಡ್ ಬರಬೇಕು.
ಅಲ್ಲಿ ತನಕ ನೀವು ಈ ಆ್ಯಪ್ನ ಕ್ಲೋಸ್ ಮಾಡೋದೇ ಆಗಲಿ ಅಥವಾ ಫೋನ್ ಆಫ್ ಮಾಡೋದೇ ಆಗಲಿ ಮಾಡಬಾರ್ದು. ಅದು ಸೇವ್ ಆಗಲ್ಲ ವಿಡಿಯೋ. ಇದು ಫುಲ್ಲು ರೌಂಡ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ವಿಡಿಯೋ ಬಂದ್ಬಿಟ್ಟು ಗ್ಯಾಲರಿಗೆ ಡೈರೆಕ್ಟಾಗಿ ಸೇವ್ ಆಗಿರೋಂಥ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವಾಗ ಇದು ಕಂಪ್ಲೀಟಾಗಿ ಸೇವ್ ಆಯಿತು. ಇವಾಗ ಇಲ್ಲಿ ಸೇವ್ ಅಂತ ಬಂತು. ಇವಾಗ ಆಲ್ರೆಡಿ ಇಲ್ಲಿ ಸೇವ್ ಆಪ್ಷನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಇದು ಸೇವ್ ಆಗಿರುತ್ತೆ. ನೀವು ಮತ್ತೆ ಬೇಕಾದ್ರೆ ಬೇರೆ ವಿಡಿಯೋಸ್ಗಳನ್ನ ಎಡಿಟ್ ಮಾಡ್ಕೋಬೋದು. ಇವಾಗ ಗ್ಯಾಲರಿಗೆ ಹೋಗಿ ಚೆಕ್ ಮಾಡ್ತೀನಿ ಸೇವ್ ಆಗಿರೋ ಅಂಥದ್ದನ್ನ. ಇವಾಗ ನೋಡಿ ನಾನು ಗ್ಯಾಲರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಗ್ಯಾಲರಿಗೆ ಹೋಗಿದ್ದೀನಿ. ಇಲ್ಲಿ ಅಂದರೆ ಅದೇನೇ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಅದರದ್ದೇ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಮೂವೀಸ್ ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರದ್ದು. ಇಲ್ಲಿ ನಾವು ಆ ಆ್ಯಪಲ್ಲಿ ಡೌನ್ಲೋಡ್ ಮಾಡಿರೋ ಅಂಥ ವೀಡಿಯೋಸ್ ಎಲ್ಲ ಇದರಲ್ಲಿ ಇಲ್ಲಿ ಸೇವ್ ಆಗೋ ಅಂಥದ್ದು.